ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಜಕೀಯದ ಬಗ್ಗೆ ಕುರಿತಾದ ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕೆ ಆಪ್ಷನ್ಸ್ಗಳ ರೂಪದಲ್ಲಿ ಉತ್ತರಗಳು ಇರುತ್ತವೆ. ಸರಿಯಾದ ಉತ್ತರವನ್ನು ಗುರುತಿಸಿ. ಹಾಗಾದರೆ ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋಣ. 2026ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ಇದಕ್ಕೆ ಸರಿಯಾದ ಉತ್ತರ ನಿತಿನ್ ನಬೀನ್. ಎರಡನೇ ಪ್ರಶ್ನೆ, 2026ರಲ್ಲಿ ಭಾರತದ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಸಿ.ಪಿ. ರಾಧಾಕೃಷ್ಣನ್. ಮುಂದಿನ ಪ್ರಶ್ನೆ, 2026ರಲ್ಲಿ ಭಾರತದ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ನಾಲ್ಕನೇ ಪ್ರಶ್ನೆ, 2026ರಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಯಾರು ಮುಂದುವರೆದಿದ್ದಾರೆ? ಸರಿಯಾದ ಉತ್ತರ ರಾಹುಲ್ ಗಾಂಧಿ. ಮುಂದಿನ ಪ್ರಶ್ನೆ, 2026ರಲ್ಲಿ ರಾಜ್ಯಸಭೆಯ ಸಭಾಪತಿ ಯಾರು? ಸರಿಯಾದ ಉತ್ತರ ಹರಿವಂಶ್ ನಾರಾಯಣ್ ಸಿಂಗ್. ಆರನೇ ಪ್ರಶ್ನೆ, 2026ರಲ್ಲಿ ಕೇಂದ್ರ ಗೃಹ ಸಚಿವರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಸರಿಯಾದ ಉತ್ತರ ಅಮಿತ್ ಶಾ. 2026ರಲ್ಲಿ ಭಾರತದ ವಿದೇಶಾಂಗ ಸಚಿವರು ಯಾರು? ಸರಿಯಾದ ಉತ್ತರ ಎಸ್ ಜೈಶಂಕರ್. ಎಂಟನೇ ಪ್ರಶ್ನೆ, 2026ರಲ್ಲಿ ಭಾರತದ ಹಣಕಾಸು ಸಚಿವರು ಯಾರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಒಂಬತ್ತನೇ ಪ್ರಶ್ನೆ, 2026ರಲ್ಲಿ ಕೇಂದ್ರ ರಕ್ಷಣಾ ಸಚಿವರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜನಾಥ್ ಸಿಂಗ್. ಮುಂದಿನ ಪ್ರಶ್ನೆ, 2026ರಲ್ಲಿ ಕೇಂದ್ರ ರೈಲ್ವೆ ಸಚಿವರು ಯಾರು? ಸರಿಯಾದ ಉತ್ತರ ಅಶ್ವಿನಿ ವೈಷ್ಣವ್. ಇನ್ನು ಉಳಿದಿರ್ತಕ್ಕಂಥ 10 ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿಗೆ ನಾವು 10 ಪ್ರಶ್ನೆನ ಮುಗಿಸಿದ್ದೇವೆ. ನಿಮ್ಮ ಸರಿಯಾದ ಉತ್ತರಗಳು ಎಷ್ಟಾಗಿವೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು 11ನೇ ಪ್ರಶ್ನೆ ಕಡೆ ಬರೋದಾದ್ರೆ, 2026ರಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ನಿತಿನ್ ಗಡ್ಕರಿ. 12ನೇ ಪ್ರಶ್ನೆ, 2026ರಲ್ಲಿ ನೀತಿ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ. 13ನೇ ಪ್ರಶ್ನೆ, 2026ರಲ್ಲಿ ನೀತಿ ಆಯೋಗದ ಉಪ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಸುಮನ್ ಬೆರಿ. 14ನೇ ಪ್ರಶ್ನೆ, 2026ರಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್. 2026ರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಸೂರ್ಯಕಾಂತ್. ಇನ್ನು 16ನೇ ಪ್ರಶ್ನೆ, 2026ರಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್. ಇನ್ನು 17ನೇ ಪ್ರಶ್ನೆ, 2026ರಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜೆ.ಪಿ. ನಡ್ಡಾ. ಇನ್ನು 18ನೇ ಪ್ರಶ್ನೆ, 2026ರಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕಿರಣ್ ರಿಜಿಜು. 19ನೇ ಪ್ರಶ್ನೆ, 2026ರಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಪಿಯೂಷ್ ಗೋಯಲ್. ಈ ವಿಡಿಯೋದ ಕೊನೆಯ ಪ್ರಶ್ನೆ ಆಗಿರ್ತಕ್ಕಂಥ 20ನೇ ಪ್ರಶ್ನೆಯನ್ನ ನೋಡೋಣ. 2026ರಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಮ್ ಮೋಹನ್ ನಾಯ್ಡು. ಇವತ್ತಿನ ಈ ಪ್ರಶ್ನೋತ್ತರ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿರಿ. ನಿಮ್ಮ ಸರಿಯಾದ ಉತ್ತರ ಎಷ್ಟು ಆಗಿವೆ ಅನ್ನೋದನ್ನ ಸಹ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.